ಹೋಟೆಲ್ ಅದೇ ಸರ್ಕಲ್ಲು. ಏನು ಸರ್ಕಲ್ ಹೇಳು? ಮೈಸೂರು ಸರ್ಕಲ್. ಮೈಸೂರೇ ಮೈಸೂರಪ್ಪ, ಏನು ಮಸ್ತಾಗೈತೆ ಮೈಸೂರು. ಎಷ್ಟು ಬೈಕ್ಸ್ ಇದೆ, ಎಲ್ಲ ಒಂಥರ ವಿಂಟೇಜ್ ಬೈಕ್ಸು. MCS ಟೈಮ್ ಎಷ್ಟಾಯಿತು ಅಂದರೆ 1 ಗಂಟೆ ಆಯಿತು. ಇವಾಗ ಬಂದರು ಇವ್ರು ದರ್ಶನ ಮುಗಿಸ್ಕೊಂಡು. ಆಲ್ಮೋಸ್ಟ್ 1.5 hour ಮಾಡಿಬಿಟ್ಟಿದ್ದಾರೆ. ನಮಗೆ ಗೊತ್ತಿತ್ತು ಫುಲ್ ರಶ್ ಇರ್ತಾರೆ ಅಂತ. ಅದು ಒಂದು ರೀಸನ್ ನಾವು ಮೇಲೆ ಹೋಗದೆ ಇರೋದಕ್ಕೆ. ನಮ್ಮ ಹುಡುಗರಿಗೆ ದರ್ಶನ ಸಿಕ್ಕಿದ್ರೆ ನಮಗೂ ಸಿಗ್ದಂಗಲ್ವಾ, ಅದಕ್ಕೆ ಅವರಿಬ್ಬರನ್ನೇ ಕಳಿಸಿದ್ವಿ. ಶಿವನಂತೂ ಇಲ್ಲಿ ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟಿದ್ದ. ಇವಾಗ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾಯಿದ್ವಿ MCS. ಬೆಳಗ್ಗೆ ನಾಷ್ಟ ಲೈಟಾಗಿ ಮಾಡ್ಕೊಂಡಿದ್ವಿ. ಇವಾಗ ಒಂದು ಒಳ್ಳೆ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು RRR ಬಿರಿಯಾನಿ ಅಂತ ಒಂದು ಸ್ಪಾಟ್ ಐತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮೈಸೂರಲ್ಲೂ ಬಿಸಿಲು ಹೆವಿ ಐತಪ್ಪ. ಒಂದು 5 ನಿಮಿಷ ನಿಂತ್ಕೊಂಡ್ರೆ ಫುಲ್ ಸೆಕೆ ಬರ್ತಾಯಿದೆ. ಇಲ್ಲಿ ತಣ್ಣಗಿರುತ್ತೆ ಅಂದ್ಕೊಂಡೆ, ತಣ್ಣಗೆ ಇಲ್ಲ. ಅಲ್ಲಿ ನಾವು ಕೂತಿದ್ವಲ್ಲ, ಅಲ್ಲಿ ಬಂದ್ಬಿಟ್ಟು ಒಂದು ಅಣ್ಣ ಬಂದಿದ್ದರು. ಅವ್ರು ಬಂದ್ಬಿಟ್ಟು ಇಲ್ಲಿ ಟೂರಿಸ್ಟ್ ಗೈಡ್ ಅನ್ನೋ ಥರ ಹೇಳ್ತಾಯಿದ್ರು. ಅವ್ರೇನು ಹೇಳಿದ್ರು ಅಂದರೆ 500 ಮರ ಕಟ್ ಮಾಡೋದಕ್ಕೆ ಆರ್ಡ್ರ್ ಹಾಕಿದಾರಂತೆ ಮೈಸೂರಲ್ಲಿ. ಅದು ಹೈವೇನ ಎಕ್ಸ್ಟೆಂಡ್ ಮಾಡೋದಕ್ಕೆ. ಮರ ಇರೋದ್ರಿಂದನೇ ಸ್ವಲ್ಪ ತಂಪಗೈತಿ ಇಲ್ಲಿ. ಅದರಲ್ಲೂ ಈ ಮರನ ಕಟ್ ಮಾಡಿಬಿಟ್ರೆ ಇದು ಫುಲ್ ಬಿಸಿಲಾಗ್ಬಿಡುತ್ತೆ ಜಾಗ. MCS ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಹೋಟೆಲ್ ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಹೋಟೆಲ್ RRR ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಈ ಪ್ಯಾಲೇಸ್ ಐತಲ್ಲ, ಪ್ಯಾಲೇಸಿಂದ ಒಂದು 500 ಮೀಟರ್ಸಲ್ಲೇ ನಿಮಗೆ ಸಿಗುತ್ತೆ ಈ ಹೋಟೆಲು. ಸೊ ಲಾಸ್ಟ್ ಟೈಮ್ ಒಂದು ಸರಿ ಬಂದಾಗ ನಾವು ತಿಂದಿದ್ವಿ. ಅವಾಗ ಬಂದ್ಬಿಟ್ಟು ಕಾರಲ್ಲಿ ಬಂದಿದ್ವಿ. ಇವಾಗ ಈ ಬಿರಿಯಾನಿ ತಿನ್ನೋಕ್ಕೇ ಮೈಸೂರಿಗೆ ಬಂದಿದ್ವಿ ಅಂತಲೂ ಹೇಳ್ಬೋದು ನಾವು. ಅಷ್ಟು ಸಕ್ಕತ್ತಾಗಿತ್ತು ಬಿರಿಯಾನಿ. ನಾನಂತೂ ತಿಂದ್ಬಿಟ್ಟು ಒಂಥರ ಫುಲ್ ನಶೆ ಆಗಿಬಿಟ್ಟಿದೆ. ನಶೆ ಆಗಿ ಫುಲ್ಲು ಮೈಸೂರು ಝೂವಲ್ಲಿ ಹೋಗಿ 1-2 hour ಮಲ್ಕೋಬಿಟ್ಟಿದೆ. ಅದಕ್ಕೆ ಇವಾಗ ಈ ಹೋಟೆಲ್ಗೆ ಬಂದಿದ್ದೀವಿ. ಗಾಡಿ ಪಾರ್ಕಿಂಗಲ್ಲೇ ಬಂದ್ಬಿಟ್ಟು ನಮ್ಮ ರೈಡಿಂಗ್ ಜಾಕೆಟು ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟಿದ್ದೀವಿ. ಸೊ ಬನ್ನಿ ಹೋಟೆಲ್ ಹೋಗೋಣ. ಇಲ್ಲಿಂದನೇ ಎಷ್ಟು ಜನ ಅವ್ರು ಗೊತ್ತಾ ಹೋಟೆಲಲ್ಲಿ. ಹೋಟೆಲ್ ಅದೇ ಸರ್ಕಲ್ಲು. ಏನು ಸರ್ಕಲ್ ಹೇಳು? ಮೈಸೂರು ಸರ್ಕಲ್. ಮೈಸೂರು ಸರ್ಕಲ್ ಅಲ್ಲ, ಮಹಾತ್ಮ ಗಾಂಧಿ ಸರ್ಕಲ್. ಮಹಾತ್ಮ ಗಾಂಧಿ ಸರ್ಕಲ್ ಅಂತ MCS. ಇಲ್ಲಿ ಎಲ್ಲ ಸರ್ಕಲ್ ಐತಾ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಸರ್ಕಲ್ ಅಂತೆ. ಜನ ನೋಡಿ ಹೆಂಗಿದ್ದಾರೆ, ಕ್ಯೂ ಅಲ್ಲಿ ನಿಂತವ್ರಪ್ಪ. ಅಯ್ಯೋ, ಹೋದ್ಸರಿ ಬಂದಾಗಲೂ ಹಿಂಗೆ ಆಯ್ತಪ್ಪ. MCS ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಿಟ್ಟರು. ಹೋದ್ಸರಿ ಬಂದಾಗ ಕೆಳಗೆ ಕೂತಿದ್ವಿ, ಇವಾಗ ಮೇಲೆ ಕಳ್ಸವ್ರೆ. ಬಟ್ ಇವಿ ರಶ್ ಮಾತ್ರ ಫಸ್ಟು ಹೆಸರು ಬಿಸ್ಕೋತಾರೆ. ನೋಡಿ ಎಷ್ಟು ರಶ್ ಇದ್ದಾರೆ. ಎಲ್ಲಿ ನಮ್ಮ ಚಿದು ಅಲ್ಲ 5 ಜನ ಕೂತ್ಕೊಳ್ಳೋದು ಮುಂಚೆ ಇರ್ತಾವಲ್ಲ. ಫೈನಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಂದಿದ್ದೀವಿ. ಆಲ್ರೆಡಿ ತಟ್ಟೆಲಿ ಇಟ್ಟವ್ರೆ ತಿಂಡಿ. ತಟ್ಟೆಲಿ ಇದು ಜೀರಿಗೆ ಇಟ್ಟವಲ್ಲ. 5 ಮಟನ್ ಬಿರಿಯಾನಿ, ಮಟನ್ ಬೇರೆ ಮಟನ್ ಫ್ರೈ, ಮಟನ್ ಮಸಾಲಾ, ಚಿಕನ್ ಚಿಲ್ಲಿ, ಚಿಕನ್ ರೋಸ್ಟ್, ಚಿಕನ್ ಫ್ರೈ, ಬರೀ ಮಟನ್ನು. 5 ಮಟನ್ ಸೇಮ್ ಪ್ರೈಸ್. ಎಷ್ಟಿದೆ ಮಟನ್ನು? ಮಟನ್ನು 295, ಚಿಕನ್ 290. ಎರಡು ಸೇಮ್ ರೇಟ್ ಇಲ್ಲಿ. ಇದಾನೆ ಬೇರೆ. ಫುಲ್ ಬಳೆಯಲ್ಲಿ ಎಲ್ಲ ಇವನು ಎಲ್ಲೋದ್ರೂ ಕಬಾಬ್ ಬಿಡಲ್ಲಪ್ಪ. ಹಣದ ಮೇಲೆ ಆಸೆ, ಕಬಾಬ್ ಮೇಲೆ ಪ್ರೀತಿ. ಟೇಬಲಲ್ಲಿ ನೋಡಿ ಎಲೆ ಒಂದ್ರ ಮೇಲೆ ಒಂದು ಕೊಟ್ಟಿದ್ದೀವಿ. ಓಕೆ ಬಿರಿಯಾನಿ ಬಂದಮೇಲೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗೆ ಐತೆ, ತೋರಿಸ್ತೀನಿ ಬಿರಿಯಾನಿ ಹೇಗಿದೆ ಅಂತ. ಇಲ್ಲಿ ಬಿರಿಯಾನಿ ಬಂತು, ನಮಗೆ ಅನ್ಕೊಂಡ್ವಿ, ನೋಡ್ರಿ ನಮಗಿಲ್ಲ, ಬೇರೆಯವ್ರಿಗಂತೆ. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದಷ್ಟು ಒಳ್ಳೆ ಪೀಸ್ ಸಿಗತ್ತೆ. ಆ ಪೀಸ್ ಎಲ್ಲ ನನಗೆ. ಹಾಂ, ನಿನಗ ಪೀಸಲ್ಲಿ ಕೈ ಇಟ್ರೆ ಕೊಲೆ ಮಾಡಿಬಿಡ್ತೀನಿ. ಹಿಂಗ ಮಲಗಿದ್ವಿ. ನಿಂದಲ್ಲಿ ಕೊಡು, ನಾನೇ ಕೊಡು. ಅದೇನೇ, ನಾನು ಕೊಡಲ್ಲ. ಎಲೆ ಹಾಕ್ಬಿಟ್ಟು ಪೀಸಿಗೆ ವೆಯ್ಟ್ ಮಾಡಿಸ್ತವ್ರೆ. ಅದು ಬೇರೆ ನೋಡಿ, ಗೊತ್ತಿಕೊಂಡು ಕಲ್ಪನೆ ಥರ ಕಾಣಿಸ್ತವನೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. MCS ಪಾರ್ಕಿಂಗಿಂದ ಗಾಡಿ ತಗೊಂಡು ಹೊರಟಾಯ್ತು. ಇಲ್ಲೊಂದು ಮ್ಯೂಸಿಯಂ ಐತೆ, ಓಲ್ಡ್ ಕಾರು ಮತ್ತು ಬೈಕು ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ, ಬಟ್ ಓಲ್ಡ್ ಕಾರೆಲ್ಲ ಐತೆ. ಅದ ಹೆಸರು ಬಂದ್ಬಿಟ್ಟು ಪಯಣ ಅಂತೇನೋ ಬರುತ್ತೆ. ಅಲ್ಲಿಗೆ ಇವಾಗ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಯಾರ ಗಾಡಿಯಲ್ಲೂ ಇಲ್ಲಿ ಮೊಬೈಲ್ ಹೋಲ್ಡ್ರ್ ಇಲ್ಲ, ನಮ್ಮ ಬೀಟೆಲ್ಲಲ್ಲಿ ಅಷ್ಟೇ ಐತೆ. ಅವ್ನ ಗಾಡೀಲೇ ಹಾಕ್ಸಿದ್ದೀವಿ. ಹೋಗು, ನೀನೇ ಮುಂದೆ ಹೋಗು. ಇದೇ ಮಹಾತ್ಮ ಗಾಂಧಿ ಸರ್ಕಲ್ ಅಂತೆ. ಇಲ್ಲೇ ಬಿರಿಯಾನಿ ಇರೋದು, ಅಂದರೆ ಬಿರಿಯಾನಿ ಅಂಗಡಿ. ಎಷ್ಟು ರಶ್ ಅಂದರೆ ನಾವು ಹೋಗಿ ಅಲ್ಲಿ ಹೆಸರು ಕೊಟ್ಟು ವೆಯ್ಟ್ ಮಾಡಬೇಕು. ಅದಾದಮೇಲೆ ಅವರೇ ಕರೀತಾರೆ. ಆಮೇಲೆ ನಮಗೆ ಚೇರ್ ಸಿಗೋದು ಕೂತ್ಕೊಳ್ಳೋದಕ್ಕೆ. ಮೈಸೂರೇ ಮೈಸೂರಪ್ಪ, ಏನು ಮಸ್ತಾಗೈತೆ ಮೈಸೂರು. ಎಷ್ಟು ಸರಿ ಬಂದರೂ ಬೋರ್ ಹೊಡೆಯಲ್ಲ ಇಲ್ಲಿ. ಆ ಕ್ಲೀನ್ನೆಸ್ಸು, ಇಲ್ಲಿರೋ ಟಾಯ್ಲೆಟು
ಮನೆಗಿಂತ ಕ್ಲೀನಾಗಿರುತ್ತೆ, ಅಷ್ಟು ಮಸ್ತಾಗಿ ಮೇಂಟೈನ್ ಮಾಡೋರು ಇಲ್ಲಿ. ಬಿಸಿಲಂತೂ ಮಸ್ತಾಗೈತೆ MCS ಇಲ್ಲಿ ಮೈಸೂರಲ್ಲಿ. ನಾವು ಮಳೆ ಬರುತ್ತೆ ಅಥವಾ ಚಿಲ್ಲಾಗಿರುತ್ತೆ ಅನ್ಕೊಬಂದ್ವಿ, ನೋಡಿದ್ರೆ ಫುಲ್ ಬಿಸಿಲಪ್ಪ. ಎಲ್ಲರೂ ಎರಡೆರಡು ಬಿರಿಯಾನಿ ತಿಂದ್ವಿ MCS, ಅದು ಮಟನ್ ಬಿರಿಯಾನಿ. ಅಷ್ಟು ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ ನೀವು. ನಾನೇನೋ ತುಂಬ ಹೈಪ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಆ್ಯಂಡ್ ಇನ್ನೊಂದು, ನನ್ನ ಟೇಸ್ಟ್ಗೆ ಇಷ್ಟ ಆಗಿರೋದು ಎಷ್ಟೋ ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು. ನಾನು ಹೇಳ್ತೀನಿ ಅಂತ ಬಂದು ತಿನ್ನಬೇಡಿ, ನೀವು ಯಾವತ್ತಾರು ಈ ಸೈಡ್ ಬಂದಾಗ ಟ್ರೈ ಮಾಡಿ ನೋಡಿ ಅಷ್ಟೇ. ನನಗಿಷ್ಟ ಆಯಿತು, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಪ್ರಮೋಷನ್ ಎಲ್ಲ ಇಲ್ಲಪ್ಪ, ಇದು ನಾರ್ಮಲ್ ನನಗಿಷ್ಟ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸರಿ ಬಂದು ತಿಂದಾಗ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಸರ್ವಿಂಗು ಸಕ್ಕತ್ತಾಗಿದೆ MCS, ಫುಲ್ ಕೇರಿಂಗಾಗಿ ನಡ್ಕೋತಾರೆ, ಅವೆಲ್ಲ ಇಷ್ಟ ಆಯಿತು. ಓವರಾಲ್ ಒಂದು 10ಗೆ ಒಂದು 7 or 7.5 ಅಷ್ಟು ಕೊಡ್ಬೋದು ರೇಟಿಂಗು. ಏನಂದರೆ ಇಲ್ಲಿ ವೆಜ್ಜು ಚೆನ್ನಾಗಿರುತ್ತಂತೆ, ವೆಜ್ಜು ನಾನ್ ವೆಜ್ ಎರಡೂ ಐತೆ. ನಾವು ವೆಜ್ಜು ಟ್ರೈ ಮಾಡಿಲ್ಲ, ಬಟ್ ನಮಗೆ ಇಲ್ಲಿ ಇಷ್ಟ ಆಗಿದ್ದು ಬರೀ ಮಟನ್ ಬಿರಿಯಾನಿ ಅಷ್ಟೇ. ನಾವು ಕಬಾಬ್ ತೊಗೊಂಡ್ವಿ, ಚಿಕನ್ 65 ಕೇಳ್ಪಟ್ಟಿದ್ದೀನಿ, ಇಲ್ಲಿ ಯಾವುದೋ ಚಿಕನ್ 64 ಅಂದರು. ಆದಷ್ಟು ಇಷ್ಟ ಆಗಿಲ್ಲ ನಮಗೆ. ಏನಪ್ಪ ಟ್ರಾಫಿಕ್ ಇಲ್ಲಿ, ಅಯ್ಯಯ್ಯೋ ಅದು ಅಲ್ಲಿ ಸುತ್ತಾಡಿಸ್ಬಿಟ್ಟು ಟ್ರಾಫಿಕಲ್ಲಿ ಕರ್ಕೊಂಬಂದು ಸಿಗಾಕ್ಸ್ಬಿಟ್ನಲ್ಲಪ್ಪ. ಇಲ್ಲಿಂದ ಕರೆಕ್ಟಾಗಿ ಆ ಪಯಣನ ಜಾಗಕ್ಕೆ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 14 ಕಿಲೋಮೀಟರ್ಸ್ ಐತೆ MCS, ಹತ್ರನೇ. ಬಟ್ ಹಿಂಗೆ ಇರುತ್ತಾ ಟ್ರಾಫಿಕ್ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಐತೆ ಟ್ರಾಫಿಕ್ಕು. ಯಾಕೆ ಇಷ್ಟೊಂದು ಟ್ರಾಫಿಕ್ಕು ಬಸ್ಸಿಂದನಾ? ಇಲ್ಲಿ ಫುಲ್ಲು ಬಸ್ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡು, ಅದರಿಂದನೇ ಇಷ್ಟೊಂದು ಟ್ರಾಫಿಕ್ಕು. ಇಲ್ಲ ಖಾಲಿನೇ ಐತೆ. ಈ ಮ್ಯೂಸಿಯಂ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಶ್ರೀರಂಗಪಟ್ಟಣ ಹೋಗೋ ದಾರಿಲಿ ಐತೆ MCS. ಹಿಂಗೆ ನಾವು ವಾಪಸ್ ಹೋದರೆ ಕುಂಬ್ಳಗೂಡು ಬೆಂಗಳೂರಿಗೆ ಹೋಗಿ ರೀಚ್ ಆಯ್ತೀವಿ. ಅಲ್ಲಿಂದ ಇವಾಗ ಮೈಸೂರಿಂದ ಹಿಂಗೆ ಬಂದು ಯೂಟರ್ನ್ ಮಾಡ್ಕೊಬಂದ್ವಿ. ಇದೆ ನೋಡಿ ಪಯಣ, ಕರೆಕ್ಟಾಗಿ ಹೇಳಿದ್ದೀನಪ್ಪ ಹೆಸರು. ಒಂದೇ ಒಂದು ಸರಿ ಅಷ್ಟೇ ಕೇಳ್ಕೊಂಡಿದ್ದು. ಫ್ರೀ ಪಾರ್ಕಿಂಗಾ? ಫ್ರೀ ಪಾರ್ಕಿಂಗ್ ಇದ್ದರೆ ಖುಷಿ. MCS ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ನಾನು ಈ ದೂರದಿಂದ ನೋಡ್ತಾ ಬಿಲ್ಡಿಂಗ್ ಅಂದ್ಕೊಂಡೆ, ನಾರ್ಮಲ್ ನೋಡಿದ್ರೆ ಇದನ್ನೇ ಫುಲ್ ಟೈರ್ ಶೇಪಲ್ಲಿ ಮಾಡೋರಪ್ಪ, ಸಕ್ಕದಾಗೈತೆ. ಟೈರೇ ಅಲ್ಲ ಕಣೋ, ಟೈರ್ ಶೇಪಲ್ಲಿ ಮಾಡಿರೋದು. ಟೈರ್ ಬಂದು ರಬ್ಬರಲ್ಲಿ ಇರುತ್ತೆ, ಇದು ಕಾಂಕ್ರೀಟಲ್ಲಿ ಮಾಡವ್ರೆ. ಫಿಲಮ್ ಶೂಟಿಂಗಲ್ಲಿ ಯೂಸ್ ಮಾಡಿರೋದ್ರಲ್ಲ ಇದರಲ್ಲಿ ಇಟ್ಟಿರ್ತಾರಲ್ವಾ. ಎಂಟ್ರಿ ಟಿಕೆಟ್ ಬೇರೆ ಐತಂತೆ, ನೋಡೋಣ ಇದು ಕ್ಯಾಮ್ರಾ ಅಲೋ ಮಾಡ್ತಾರಾ ಇಲ್ವಾ ಅಂತ ಒಳಗಡೆ. MCS ಮ್ಯೂಸಿಯಂ ಒಳಗಡೆ ಎಂಟ್ರ್ ಆಗಾಯಿತು. ಆ್ಯಕ್ಚುಲಿ ಬಂದ್ಬಿಟ್ಟು ಕ್ಯಾಮ್ರಾಗೆ 120 ರುಪೀಸು ಪ್ಲಸ್ ಪರ್ ಪರ್ಸನ್ನು 75 ರೂಪಾಯಿ ಅಂತೆ. ಟೋಟಲ್ ಆಗಿ 195 ಸಮಥಿಂಗ್ ಹೇಳಿದ್ರು. ಫೋನಲ್ಲಿ ಮಾಡಿದ್ರೆ ಏನು ಚಾರ್ಜಸ್ ಇಲ್ಲ, ಬರೀ 75 ಅಷ್ಟೇ. ಆ ಕ್ಯಾಮ್ರಲ್ಲಿ ಮಾಡಲ್ಲ, ಫೋನಲ್ಲೇ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಫೋನಲ್ಲಿ ಮಾಡಿದ್ದೀವಿ. ಇಲ್ಲೊಂದು ಕಾರ್ ಸಕ್ಕದಾಗೈತೆ. ಯಾವ ಖರ್ಚು ಇದು ಗೊತ್ತಾ? ಇದು ಧರ್ಮಸ್ಥಳ ಓನರ್ದ. ಹೌದಾ? ಓಕೆ, 1962. ಓಕೆ, ಈ ವಿಂಟೇಜ್ ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದೊಡ್ಡ ನಾಲೆಜೇ ಬೇಕು MCS. ಬನ್ನಿ ಇವಾಗ ಇದು ಬರೀ ಟ್ರೈಲರು ಇಲ್ಲ, ಇದು ಸುಮ್ಮನೆ ಆಚೆ ಇಟ್ಟಿದ್ದಾರೆ. ಇನ್ನು ಒಳಗಡೆ ಹೋಗೋಣ, ಇನ್ನೂ ಜಾಸ್ತಿ ವಿಷಯ ಐತೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. MCS ಫೈನಲಿ ನಮ್ಮ ಐಟಮ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಬೈಕ್ಸ್ ಇದೆ, ಎಲ್ಲ ಒಂಥರ ವಿಂಟೇಜ್ ಬೈಕ್ಸು. ಜಾವಾಯಿಂದ ಹಿಡಿದು ಯಮಹಾ ತನಕ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ 2 ಸ್ಟ್ರೋಕ್ಸ್ ಅನ್ಕೋತೀನಿ. ನೋಡಿ ಹೆಂಗೈತೆ ಬೈಕು. ಅವಾಗಲೇ RD ನೋಡಿದೆ ಕಣೋ, RDನೇ ಕಣೋ ಇದು. ಅರೆ 315 ಏನು ಅಂತ ಗೊತ್ತಿಲ್ಲ, CC ಮೆನ್ಷನ್ ಆಗಿಲ್ಲ. ಇಲ್ಲಿ ಬಂದರೆ ಒಂಥರ ಖುಷಿ ಆಗ್ಬಿಡುತ್ತೆ ನಿಮಗೆ. ಬೈಕ್ಸ್ನ ನೋಡಿ ಮಸ್ತಾಗೈತೆ. MCS ಈ ಮ್ಯೂಸಿಯಮಿಂದ ಹೊರಟಾಯ್ತು. ಒಳ್ಳೆ ನಿದ್ದೆ ಬರ್ತಾಯಿದೆ ನನಗಂತೂ. ಮೇಯ್ನ್ ಫಾಲ್ಟ್ ಎಲ್ಲಿ ಗೊತ್ತಾ? ಆ ಬಿರಿಯಾನಿ ತಿಂದಿದ್ರಲ್ಲೇ. 2 ಬಿರಿಯಾನಿ ತಿಂದ್ಬಿಟ್ಟಿದ್ದೀವಿ, ಸಖತ್ ನಿದ್ದೆ ಬರ್ತಿದ್ದೆಪ್ಪ. ಪ್ಲ್ಯಾನ್ ಚೇಂಜ್ ಆಯಿತು, ವಾಪಸ್ ಹಂಸ ರೋಡೇ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಚಿದುಗೆ ಕನ್ಸಲ್ವಂತೆ. ಅದೇನೋ ನನಗೂ ಹಂಗೆ. ಇವಾಗ ಜಾಸ್ತಿ ಇಲ್ಲಿ ಈ ಲ್ಯಾಪ್ಟಾಪೆಲ್ಲ ನೋಡಿ ನೈಟ್ ಹೊತ್ತು ಆಪೋಸಿಟ್ ಗಾಡಿ ಬಂದರೆ ಒಂಥರ ಆಗುತ್ತೆ ಡ್ರೈವಿಂಗಲ್ಲಿ. ಆಪೋಸಿಟ್ ಲೈಟ್ ಹೊಡೆದ್ರೆ ಕಣ್ಣು ಒಂಥರ ನೋಡೋಕ್ಕೆ ಆಗಲ್ಲ. ನಮ್ಮ ಚಿದುಗೂ ಹಂಗೆ ಆಗ್ಬೋದೇನೋ. ಇಲ್ಲೆಲ್ಲ ಪರವಾಗಿಲ್ಲ, ಚಿಗುರೈತೆ ಗ್ರಾಸು. ಬಟ್ ಈ ಕನಕಪುರ ಸೈಡೆಲ್ಲ ಫುಲ್ಲು ಡ್ರೈ ಇತ್ತಪ್ಪ.
ಇವೆಲ್ಲ ಇದು ಅನ್ಕೋತೀನಿ ಅಗ್ರಿಕಲ್ಚರಲ್ ಲ್ಯಾಂಡು.